ಒಬ್ಬರಿಗಿಂತ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಪುಣ್ಯಕ್ಕೆ ದೇಶದ್ರೋಹಿಗಳಿಗೆ ಈಶ್ವರಪ್ಪ ಅಂತ ಹೇಳಿಲ್ಲ. ಬಾಯಿ ಬಂದಂಗೆ ಮಾತಾಡ್ತಾರೆ. ಈ ರೀತಿ ಒಬ್ರಿಗೊಬ್ರು ಮತ್ತೆ RSS ಮಧ್ಯೆ ತಂದಿದ್ದಾರೆ. RSS ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ್ದ. ಗುಂಡಿಟ್ಟು ಕೊಲ್ಲಿ DK ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ನೇರವಾಗಿ ಹೇಳಿರೋದೇನು, ಈ ರೀತಿ ರಾಜ್ಯದ ದಕ್ಷಿಣ ಭಾರತದ ರಾಜ್ಯಗಳ ಸಪ್ರೇಟ್ ರಾಷ್ಟ್ರವಾಗಿ ನಾವು ಡಿಮ್ಯಾಂಡ್ ಇಡ್ತೀವಿ ಅಂತ ಮಾತು ಹೇಳಿದಂಥ DK ಸುರೇಶ್ ಬಗ್ಗೆ ಪ್ರಧಾನಮಂತ್ರಿಯವರು ಇಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ದಯವಿಟ್ಟು ಅದು ಪದ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ಪ್ರಧಾನಮಂತ್ರಿಗಳಿಗೆ. ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡಂತ ವ್ಯಕ್ತಿ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅನ್ನೋಂಥ ಒತ್ತಾಯ ನಾನು ಮಾಡಿದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈಗಲೂ ಸಮಯ ಮಿಂಚಿಲ್ಲ. ತಕ್ಷಣ DK ಸುರೇಶ್ ಅವರು ದೇಶದ ವಿಭಜನೆ ಮಾಡಂಥ ಮಾತು ಆಡಿರೋದ್ರಿಂದ ಅವ್ರ ಬಗ್ಗೆ ಕೇಸ್ ಹಾಕಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ದೇಶದ್ರೋಹಿ ಹೇಳಿಕೆ ಕೊಟ್ಟಿರೋಂಥ ಅರೆಸ್ಟ್ ಮಾಡಬೇಕು. ಮಾನ್ಯ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪನವರು ನನಗೆ ಯಾಕೆ ಹೇಳಬೇಕು ಇದನ್ನು? ಕೇಂದ್ರದ ಪ್ರಧಾನಮಂತ್ರಿ, ಕೇಂದ್ರದ ಗೃಹ ಮಂತ್ರಿಗಳಿಗೆ ಹೇಳಲಿ ಅವರು. ನಾನು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ಗೃಹ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆಯೋನಿದ್ದೇನೆ. ಪತ್ರ ಬರೆದು ಈ ರೀತಿ ರಾಷ್ಟ್ರದ್ರೋಹಿ ಹೇಳಿಕೆಗಳು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ, ದೇಶವನ್ನು ವಿಭಜನೆ ಮಾಡಬೇಕು ಅನ್ನಂತ ಹೇಳ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ನೀವು ಕಾನೂನನ್ನು ಗುಂಡಿಟ್ಟುಕೊಳ್ಳಂಥ ಕಾನೂನು ತನ್ನಿ ಅನ್ನೋಂಥ ಪತ್ರವನ್ನು ಕೂಡ ನಾನು ನಾಳೆ ಬರಿತಾ ಇದ್ದೇನೆ ಪ್ರಧಾನಮಂತ್ರಿಯವರಿಗೆ ಮತ್ತು ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೂ ಕೂಡ ಬರಿತಾ ಇದ್ದೇನೆ. ಯಾಕೆಂದರೆ ಪರಮೇಶ್ವರ್ ಅವರು ಹೇಳಿದ್ದಾರೆ, ನನಗೆ ಯಾಕೆ ಹೇಳ್ತಿದ್ದೀರಿ? ಕೇಂದ್ರದ ಪ್ರಧಾನಮಂತ್ರಿ, ಕೇಂದ್ರದ ಗೃಹ ಮಂತ್ರಿ ನಿಮ್ಮವರೇ ಇದ್ದಾರೆ, ಅವ್ರಿಗೆ ಹೇಳಿ ಅಂತ. ಖಂಡಿತ ಪರಮೇಶ್ವರ್ ಅವರು ಹೇಳಿದ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅವ್ರು ಹೇಳಿದಂಗೆ ನಾನು ಪ್ರಧಾನಮಂತ್ರಿಯವ್ರಿಗೂ ಮತ್ತು ಗೃಹ ಮಂತ್ರಿಯವ್ರಿಗೂ ಈ ಬಗ್ಗೆ ಪತ್ರ ಬರೆದು ಅವ್ರ ಬಗ್ಗೆ ಕಾನೂನನ್ನು ತಿದ್ದುಪಡಿ ಮಾಡಬೇಕು, ಅವ್ರಿಗೆ ಗುಂಡಿಟ್ಕೊಳ್ಳೋಂಥ ಒಂದು ಕಾನೂನು ತರಬೇಕು ಅನ್ನೋಂಥ ಪ್ರಾರ್ಥನೆ ಈಗಾಗಲೇ ಪ್ರಧಾನಮಂತ್ರಿಗಳು ಮಾಡಿದ್ದೇನೆ. ಈಗ ಗೃಹ ಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಈ ದಿಕ್ಕಿನಲ್ಲಿ ಪತ್ರ ಕೂಡ ನಾನು ನಾಳೆ ಬರೆಯೋನಿದ್ದೇನೆ.